ದೇಶದೆಲ್ಲ ಮಾತಾಡುವಂಥ ಪ್ರಿಯಾಂಕ್ ಖರ್ಗೆ ಅವರು ಕರ್ನಾಟಕದಲ್ಲಿ ಆಗಿರುವಂತಹ ವಕ್ಫ್ ಆಸ್ತಿ ಕಬಳಿಕೆಯ ಕುರಿತು ತನಿಖೆ ಮಾಡಿಸ್ತಾರಾ? ಅನ್ವರ್ ಮಾಣಿಪ್ಪಾಡಿ ವರದಿಯ ತನಿಖೆ ಕರ್ನಾಟಕ ಸರ್ಕಾರ ಯಾವಾಗ ಶುರು ಮಾಡಿದೆ? ಸುಮಾರು 2.3 ಲಕ್ಷ ಕೋಟಿ ರೂಪಾಯಿಯಷ್ಟು ವಕ್ಫ್ ಭೂಮಿ ಕಬಳಿಕೆ ಆಗಿದೆ. ಪ್ರಿಯಾಂಕ್ ಖರ್ಗೆಯವರ ತಂದೆಯವರ ಹೆಸರು ಆ ಆಸ್ತಿ ಕಬಳಿಕೆ ವರದಿಯಲ್ಲಿದೆ. ಈ ಬಗ್ಗೆ ತನಿಖೆ ಮಾಡ್ತಿರೋ ಇಲ್ವೋ ಅನ್ನೋದಾದ್ರೂ ಹೇಳಿ. ಇಂಡಿಪೆಂಡೆಂಟ್ ಆಗಿ ನಾನು ಗೃಹ ಇಲಾಖೆ ಸಚಿವನಾಗಿದ್ದೀನಿ, ನಾನು ತನಿಖೆ ಮಾಡೇ ಬಿಡ್ತೀನಿ ಅಂತ ತನಿಖೆಗೆ ಆದೇಶ ಕೊಟ್ಟೇ ಬಿಡಿಯಪ್ಪ, ನೋಡೋಣ. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ನಾವು ಎಷ್ಟೇ ಬೇಡ ಅಂತಂದರೂ ಪ್ರಿಯಾಂಕ್ ಖರ್ಗೆಯವರ ವಿಚಾರ ಪ್ರಸ್ತಾಪ ಆಗ್ತಾನೆ ಇರುತ್ತೆ ನೋಡಿ. ಯಾಕೆಂದರೆ ಅವರು ಸದಾ ಸುದ್ದಿಯಲ್ಲಿರ್ತಾರೆ. ಕಾನೂನು, ಸಂವಿಧಾನ, ನೈತಿಕತೆ, ಅಪರಾಧಿಗಳು, ತಪ್ಪಿತಸ್ಥರು, ಹೀಗೆ ಪ್ರತಿನಿತ್ಯ ಮಾತಾಡ್ತಾ ಇರ್ತಾರೆ. ಹಾಗಾಗಿ ಇವೆಲ್ಲವೂ ಜನಜೀವನದ ದೈನಂದಿನ ಚಟುವಟಿಕೆಗಳಿಗೆ ಸಂಬಂಧಿಸಿದ್ದಾದ್ರಿಂದ ನಾವು ಕೂಡ ಅವರ ಬಗ್ಗೆ ಮಾತಾಡಬೇಕಾದಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಅವರಿಗೆ ಸಂಬಂಧಪಟ್ಟ ಕೆಲವು ವಿಚಾರಗಳು ಮುನ್ನೆಲೆಗೆ ಬಂದ್ಬಿಡ್ತಾರೆ. ಈಗ ಹಾಗೆ ಮುನ್ನೆಲೆಗೆ ಬಂದಿರುವಂಥ ಒಂದು ವಿಚಾರ ಅಂತಂದರೆ ವಕ್ಫ್ ಆಸ್ತಿ ಕಬಳಿಕೆ ವಿಚಾರ. ದೇಶದೆಲ್ಲ ಮಾತಾಡುವಂಥ ಪ್ರಿಯಾಂಕ್ ಖರ್ಗೆ ಅವರು ಕರ್ನಾಟಕದಲ್ಲಿ ಆಗಿರುವಂತಹ ವಕ್ಫ್ ಆಸ್ತಿ ಕಬಳಿಕೆಯ ಕುರಿತು ತನಿಖೆ ಮಾಡಿಸ್ತಾರಾ? ಸೊ ಈಗ ಈ ವಿಚಾರ ಯಾಕೆ ಪ್ರಸ್ತಾಪಕ್ಕೆ ಬಂತು ಅಂತಂದರೆ, ರಾಮ ಮಂದಿರದ ಹುಂಡಿ ಹಣ ಕಳ್ಳತನದ ವಿಚಾರದಿಂದಾಗಿ ಪ್ರಿಯಾಂಕ್ ಖರ್ಗೆ ಅವರು ಪದೇ ಪದೇ ಕೇಳ್ತಾನೆ ಇರ್ತಾರೆ. ಇತ್ತೀಚಿನ ಒಂದು 2-3 ದಿನಗಳಲ್ಲಿ ರಾಮ ಭಕ್ತರ ಭಾವನೆಗೆ ಧಕ್ಕೆ ಆಯಿತು, ಹಾಗಾಗಿ ರಾಮ ಮಂದಿರದಲ್ಲಿ ನಡೆದಂತಹ ಕಳ್ಳತನದ ತನಿಖೆ ಮಾಡಬೇಕು, ಯಾರ್ಯಾರು ತಪ್ಪಿತಸ್ಥರು ಅವರನ್ನು ಶಿಕ್ಷೆಗೆ ಗುರಿಪಡಿಸಬೇಕು ಅಂತ. ಖಂಡಿತವಾಗಿ ಕೋಟ್ಯಂತರ ರಾಮ ಭಕ್ತರ ಬೇಡಿಕೆನೂ ಅದೇ ಆಗಿದೆ. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಬೇಡಿಕೆಗೆ ಎಲ್ಲ ರಾಮ ಭಕ್ತರ ಬೆಂಬಲನೂ ಇದೆ. ಅದಕ್ಕೆ ಪೂರಕವಾಗಿ ಅಲ್ಲಿನ ಯೋಗಿ ಸರ್ಕಾರ SIT ರಚನೆ ಮಾಡಿದೆ, ತನಿಖೆ ಶುರು ಮಾಡಿದೆ. ಒಂದು 7-8 ಜನನ ಅರೆಸ್ಟ್ ಮಾಡಿದ್ದಾರೆ, ಒಂದಷ್ಟು ಹಣವನ್ನು ವಶಪಡಿಸ್ಕೊಂಡಿದ್ದಾರೆ. ತನಿಖೆ ಜೋರಾಗಿ ನಡೀತಾ ಇದೆ. ಆದರೆ 2012ರಲ್ಲಿ ಕೊಟ್ಟಂತಹ ಅನ್ವರ್ ಮಾಣಿಪ್ಪಾಡಿ ವರದಿಯ ತನಿಖೆ ಕರ್ನಾಟಕ ಸರ್ಕಾರ ಯಾವಾಗ ಶುರು ಮಾಡುತ್ತೆ? ಅಂದರೆ ನೀವು ಗೃಹ ಸಚಿವರಾಗಿ ಇದರ ಬಗ್ಗೆ ಯಾವ ಅಭಿಪ್ರಾಯವನ್ನು ಹೊಂದಿದ್ದೀರಿ? ಇದನ್ನು ಈಗ ಜನ ಕೇಳ್ತಾ ಇದ್ದಾರೆ. ಅನ್ವರ್ ಮಾಣಿಪ್ಪಾಡಿ ಕರ್ನಾಟಕದಾದ್ಯಂತ ಸುತ್ತಾಡಿ ಒಂದು 8,000 ಪುಟದ ವರದಿಯನ್ನು ಕೊಟ್ಟರು 2012ರಲ್ಲಿ. ಆ ವರದಿಯ ಪ್ರಕಾರ ಸುಮಾರು 2.3 ಲಕ್ಷ ಕೋಟಿ ರೂಪಾಯಿಯಷ್ಟು ಮೌಲ್ಯದ ವಕ್ಫ್ ಭೂಮಿ ಕಬಳಿಕೆ ಆಗಿದೆ. 2012ರಲ್ಲಿ 2.3 ಲಕ್ಷ ಕೋಟಿ ಅಂತಂದರೆ ಈಗ ಎಷ್ಟಾಗಿದೆ ಲೆಕ್ಕ ಹಾಕೊಳ್ಳಿ. 16 ಲಕ್ಷ ಕೋಟಿಗಳಾಗೋಗ್ತವೆ. ಅಷ್ಟೆಲ್ಲ ಕಬಳಿಕೆ ಆದರೆ ಇದನ್ನೆಲ್ಲ ಹೆಂಗ್ರಿ ಮಾಡೋಕ್ಕಾಗತ್ತೆ? ವಕ್ಫ್ ಆಸ್ತಿ ಅಂತಂದರೆ ಅದಕ್ಕೆ ದಾಖಲೆನೇ ಇರಲ್ಲಪ್ಪ. ನಿಮ್ಗೆ ಗೊತ್ತೇ ಇದೆ ವಕ್ಫ್ ಆಸ್ತಿ ಹೇಗಿರುತ್ತೆ ಅಂತಲೂ ನೀವೀಗ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತಂದಿದೆ. ಇದರ ಪ್ರಕಾರ ಉಮೀದ್ ಪೋರ್ಟಲ್ನಲ್ಲಿ ವಕ್ಫ್ ತನ್ನ ಆಸ್ತಿಯನ್ನು ಈಗ ನೋಂದಾಯಿಸ್ಕೊಳ್ಬೇಕು. ವಕ್ಫ್ ಆಸ್ತಿ ಯಾವುದು ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ. ಆ ಉಮೀದ್ ಪೋರ್ಟಲ್ನಲ್ಲಿರುವಂಥ ಆಸ್ತಿ ಮತ್ತು ಅನ್ವರ್ ಮಾಣಿಪ್ಪಾಡಿಯವರ ವರದಿಯನ್ನು ಇಟ್ಕೊಂಡು ಬಿಟ್ಟರೆ ಸ್ಪಷ್ಟವಾಗಿ ಎಷ್ಟು ಕಬಳಿಕೆ ಆಗಿದೆ, ಯಾರು ಕಬಳಿಕೆ ಮಾಡಿದ್ದಾರೆ, ಎಲ್ಲಿ ಕಬಳಿಕೆ ಮಾಡಿದ್ದಾರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಷ್ಟೇ ಮಾಡಬೇಕಾಗಿರೋದು ಗೃಹ ಇಲಾಖೆ. ಭಾಳ ಸುಲಭವಾದ ಕೆಲಸ ಪ್ರಿಯಾಂಕ್ ಖರ್ಗೆ ಅವರಿಗೆ. ಯಾಕೆಂದರೆ ಯಾರಿಂದಲೋ ಕೇಳಿ ಪತ್ರ ಬರೆದು ದಾಖಲೆ ಕೊಡಿ, ನೀವು ಯಾವ ಸಂವಿಧಾನದಡಿ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳೋ ಪ್ರಶ್ನೆನೇ ಇಲ್ಲ. ಎಲ್ಲ ಸರ್ಕಾರದಲ್ಲೇ ಇದೆ ಈಗ ವರದಿ. ಹಿಂದೆ ಅನ್ವರ್ ಮಾಣಿಪ್ಪಾಡಿಯವ್ರ ಜೊತೆ ಹೊಸದಿಗಂತ ಸಂದರ್ಶನ ಮಾಡಿದಾಗ ಅವರು ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪಿಸಿದರು. ಪ್ರಮುಖವಾಗಿ ಯಾವ್ಯಾವ ಸ್ಥಳಗಳಲ್ಲಿ ಆಸ್ತಿ ಕಬಳಿಕೆ ಆಗಿದೆ ಅನ್ನೋದನ್ನು ಹೇಳ್ತಾ ಒಂದಷ್ಟು ಅಂಶಗಳನ್ನು ಅವ್ರು ಹೇಳಿದರು. ಅದನ್ನು ಒಂದ್ಸಲ ನೋಡಿ. ಬೀದರ್ನ ರುದ್ರಭೂಮಿ ಏಷ್ಯಾದಲ್ಲೇ ಅತಿ ದೊಡ್ಡ ರುದ್ರಭೂಮಿ. ಅದನ್ನ ಒಂದು 60% ಲೂಟ್ ಮಾಡಿದ್ದಾರೆ. ಹೌದು. ಈ ಬ್ಯಾಂಗ್ಳೂರಲ್ಲಿ ಸರೆ ನಂಬರ್ 55 602 ಎಕರೆ. ಹಾಗೆ ವಿನ್ಸರ್ ಮ್ಯಾನರ್ 5 ಸ್ಟಾರ್ ಹೋಟೆಲ್, ಅದು ಕೂಡ ವಕ್ಫ್ ಬೋರ್ಡ್ ಇದೆ ಆಗಿದೆ. ಆಮೇಲೆ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಇರುವಂತ ಒಂದಷ್ಟು ಜಮೀನುಗಳು ಬಹಳಷ್ಟುಗಳಿದೆ. ಮೈಸೂರು ರೋಡ್ ಅಲ್ಲಿ ಎಲ್ಲಿ ಹೇಳ್ತೀರಾ ಅಲ್ಲಿದೆ. ಲಾಲ್ಬಾಗ್ ರೋಡ್ ಅಲ್ಲಿ, ಡಬಲ್ ರೋಡ್ ಅಲ್ಲಿ ಬಹಳಷ್ಟು ಇದೆ. ಸರ್, ಈಗ ಅಲ್ಲಿ ಮಾತ್ರ ಅಲ್ಲ, ಹೌದು, ಬಹಳ ದೊಡ್ಡದಿದೆ. ಗುಲ್ಬರ್ಗದಲ್ಲಿ ಊರೇ ಕಟ್ಟಿಸ್ಕೊಂಡಿದ್ದಾರೆ. ಅಲ್ಲಿ ಎಲ್ಲೂ ಇಲ್ಲದ ಒಂದು ಮಾಲ್ ಅಲ್ಲಿ ಇದೆ, ಏಷ್ಯಾ ಮಾಲ್ ಅಂತೇಳಿ. ಅದನ್ನೆಲ್ಲ ಬೇನಾಮ್ ಹೆಸರಲ್ಲಿ ಮಾಡ್ಕೊಂಡಿದ್ದಾರೆ. ನೋಡಿದ್ರಲ್ಲ, ಅನ್ವರ್ ಮಾಣಿಪ್ಪಾಡಿಯವರ ಪ್ರಕಾರ ಬೀದರ್ ಮತ್ತು ಗುಲ್ಬರ್ಗಾದಲ್ಲಿ ಅತ್ಯಂತ ಹೆಚ್ಚು ಕಬಳಿಕೆ ವಕ್ಫ್ ಆಸ್ತಿ. ಅಂದರೆ ಅದು ಯಾರ ಸಾಮ್ರಾಜ್ಯ ನಿಮಗೆ ಗೊತ್ತೇ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಈ ಬಗ್ಗೆ ಮಾತಾಡೋದೇ ಇಲ್ಲ.
ಇನ್ನೂ ಒಂದು ಅಂಶವನ್ನು ಆ ಸಂದರ್ಶನದಲ್ಲಿ ಅನ್ವರ್ ಮಾಣಿಪ್ಪಾಡಿ ಅವರು ಹೇಳಿದರು. ಅವರು ತಮ್ಮ ವರದಿಯಲ್ಲಿ ವಕ್ಫ್ ಆಸ್ತಿ ಕಬಳಿಕೆ ಮಾಡಿದವರ ಹೆಸರುಗಳನ್ನು ಉಲ್ಲೇಖಿಸಿದರು. ಅಂದರೆ ಅವರಿರ್ಬೋದು, ಅವರು ಬೇನಾಮಿ ಹೆಸರಲ್ಲಿ ಕಬಳಿಕೆ ಮಾಡಿರೋದಿರ್ಬೋದು, ಇದನ್ನು ತನಿಖೆ ಮಾಡಿ ಅವರು ಒಂದಷ್ಟು ಹೆಸರುಗಳನ್ನು ಉಲ್ಲೇಖಿಸಿದರು. ಅವರು ಯಾವ್ಯಾವ ಹೆಸರುಗಳನ್ನು ಉಲ್ಲೇಖಿಸಿದರು ಅಂತ ಸ್ವತಃ ಅನ್ವರ್ ಮಾಣಿಪ್ಪಾಡಿ ಅವರೇ ಅವತ್ತಿನ ಸಂದರ್ಶನದಲ್ಲಿ ಹೇಳಿದರು. ಅದನ್ನು ಒಂದ್ಸಲಿ ನೋಡಿ. ಖರ್ಗೆ ಅವ್ರ ಹೆಸರಿದೆ, ಧರ್ಮಸಿಂಗ್ ಅವ್ರ ಹೆಸರಿದೆ, ಸೂರ್ಯವಂಶಿ ಅವ್ರ ಹೆಸರಿದೆ, ಸೇಮ್ ಇಬ್ರಾಹಿಂ ಹೆಸರಿದೆ, ಆಮೇಲೆ ಜಾಫರ್ ನಾಗರ ಹೆಸರಿದೆ, ಕಮರುಲ್ ಇಸ್ಲಾಂ ಹೆಸರಿದೆ, ಕಮರುಲ್ ಇಸ್ಲಾಂ ಹೆಂಡತಿ ಹೆಸರಿದೆ, ಎನ್.ಎ. ಹಾರಿಸ್ ಮೊನ್ನೆ ಬಂದ ಹುಡುಗ ಅವನ ಹೆಸರಲ್ಲಿ ಇದೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಹೆಸರಿದೆ ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು. ಹೌದು, ಇದು ಖಂಡಿತ ಅಲ್ಲೇ ಬೇನಾಮಿ ಹೆಸರಲ್ಲಿ ತನಿಖೆ ಮಾಡಿದ್ರೆ ಒಟ್ಟೊಟ್ಟಿಗೆ ಬಂದ್ಬಿಡುತ್ತೆ. ನೋಡಿದ್ರಲ್ಲ, ಅನ್ವರ್ ಮಾಣಿಪ್ಪಾಡಿ ವರದಿಯ ಪ್ರಕಾರ ಪ್ರಿಯಾಂಕ್ ಖರ್ಗೆಯವರ ತಂದೆಯವರ ಹೆಸರು ಆ ಆಸ್ತಿ ಕಬಳಿಕೆ ವರದಿಯಲ್ಲಿದೆ. ಇನ್ನು ಬೇರೆ ಬೇರೆ ಹೆಸರುಗಳು ಇವೆ. ಜೊತೆಗೆ ಅವರು ಹೇಳೋ ಹಾಗೆ ಬೀದರ್ ಮತ್ತು ಗುಲ್ಬರ್ಗಾದಲ್ಲಿ ಅತಿ ಹೆಚ್ಚಿನ ಆಸ್ತಿ ಕಬಳಿಕೆ ಆಗಿದೆ ಅಂತ. ಅವ್ರು ಹೇಳೋ ಪ್ರಕಾರ ಊರೇ ಕಬಳಿಕೆ ಆಗ್ಬಿಟ್ಟಿದೆ ಅಂತ. ಎಷ್ಟರ ಮಟ್ಟಿನ ಗಂಭೀರ ಆರೋಪವನ್ನು ಅವರು ಮಾಡ್ತಾ ಇದ್ದಾರೆ. ಇದು ಸಣ್ಣ ಪುಟ್ಟ ಕಬಳಿಕೆ ಅಲ್ಲ, ಸಣ್ಣ ಪುಟ್ಟ ಲೂಟಿ ಅಲ್ಲ, ಲಕ್ಷಾಂತರ ಕೋಟಿ ರೂಪಾಯಿಗಳ ಲೂಟಿ. ಮಾತೆತ್ತಿದ್ರೆ ಅಲ್ಪಸಂಖ್ಯಾತರ ಕಲ್ಯಾಣ, ಅಲ್ಪಸಂಖ್ಯಾತರ ಅಭಿವೃದ್ಧಿ, ಅಲ್ಪಸಂಖ್ಯಾತರ ರಕ್ಷಣೆ ಅಂತ ಮಾತಾಡುವಂತಹ ಪ್ರಿಯಾಂಕ್ ಖರ್ಗೆಯವರು ಇಲ್ಲಿ ಅಲ್ಪಸಂಖ್ಯಾತರ ರಕ್ಷಣೆಗೆ ಧಾವಿಸಬೇಕಲ್ವಾ? ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ತಂದಾಗ ವಕ್ಫ್ ಆಸ್ತಿಯನ್ನು ಹೊಡೆಯೋಕ್ಕೆ, ಮುಸ್ಲಿಮರ ಆಸ್ತಿಯನ್ನು ಸರ್ಕಾರದ ವಶಕ್ಕೆ ಪಡೆಯೋದಕ್ಕೆ ಮೋದಿ ಸರ್ಕಾರ ಹುನ್ನಾರ ಮಾಡ್ತಿದೆ ಅಂತ ಇದೇ ಪ್ರಿಯಾಂಕ್ ಖರ್ಗೆಯವರು ಮಾತಾಡಿದರು. ಈಗ ಅದೇ ವಕ್ಫ್ ಆಸ್ತಿಯನ್ನು ಒಂದಷ್ಟು ಜನ ಹೊಡೆದಿದ್ದಾರೆ ಅನ್ನುವಂಥ ವರದಿ ಬಂದಿದೆ. ಆ ಬಗ್ಗೆ ತನಿಖೆ ಯಾಕಪ್ಪ ಆಗಬಾರ್ದು? ಈಗೇನ್ರಿ ಕೇಳ್ತೀರಾ? ಹಿಂದೆ BJP ಸರ್ಕಾರದವರೇ ಮಾಡಲಿಲ್ಲ. ಯಡಿಯೂರಪ್ಪನವ್ರು ಇದ್ದರು, ಸದಾನಂದ ಗೌಡ್ರು ಇದ್ದರು, ಬಸವರಾಜ ಬೊಮ್ಮಾಯಿ ಅವರು ಇದ್ದರು, ಯಾರೂ ಮಾಡಲಿಲ್ಲಪ್ಪ. ಅವ್ರು ಯಾಕೆ ಮಾಡಲಿಲ್ಲ ಅಂತ ಕೇಳಬೇಡಿ. ಅವರು ಮಾಡಲಿಲ್ಲಪ್ಪ, ಅವರಿಗೆ ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಇರಲಿಲ್ಲ. ನಿಮಗಿದೆಯಲ್ಲ, ನೀವು ಮಾಡಿ. ಈ ಬಗ್ಗೆ ತನಿಖೆ ಮಾಡ್ತಿರೋ ಇಲ್ವೋ ಅನ್ನೋದಾದರೂ ಹೇಳಿ, ಅಥವಾ ಈ ಬಗ್ಗೆ ವರದಿಯಲ್ಲಿರುವಂಥ ಒಂದು ಅಂಶಗಳನ್ನು ಸರ್ಕಾರದ ಜೊತೆ ಚರ್ಚಿಸ್ತೀನಿ ಅಂತನಾದರೂ ಹೇಳಿ, ಅಥವಾ ಸರ್ಕಾರಕ್ಕೆ ಒಂದು ಪತ್ರ ಬರೀರಿ ಗೃಹ ಇಲಾಖೆಯಿಂದ, ಈ ಬಗ್ಗೆ ಒಂದಷ್ಟು ತನಿಖೆ ಅಗತ್ಯವಿದೆ, ಸರ್ಕಾರದ ನಿಲುವು ಏನು ಅಂತ. ಅಥವಾ ಸರ್ಕಾರದ ನಿಲುವು ಏನಾದರೂ ಆಗಲಿ, ಇಂಡಿಪೆಂಡೆಂಟ್ ಆಗಿ ನಾನು ಗೃಹ ಇಲಾಖೆ ಸಚಿವನಾಗಿದ್ದೀನಿ, ನಾನು ತನಿಖೆ ಮಾಡೇ ಬಿಡ್ತೀನಿ ಅಂತ ತನಿಖೆಗೆ ಆದೇಶ ಕೊಟ್ಟೇ ಬಿಡಿಯಪ್ಪ, ನೋಡೋಣ. ಪ್ರಿಯಾಂಕ್ ಖರ್ಗೆ ಅವರು ದೇಶದ ಬೇರೆ ಕಡೆ ಎಲ್ಲ ಕಡೆ ಆಗುವಂಥ ಅಪರಾಧ ಪ್ರಕರಣಗಳನ್ನು, ಕ್ರಿಮಿನಲ್ ಪ್ರಕರಣಗಳನ್ನು ಮಾತಾಡುವಂತಹ ಪ್ರಿಯಾಂಕ್ ಖರ್ಗೆ ಅವರು ನಿಮ್ಮದೇ ಇಲಾಖೆಯಡಿ ಬರುವಂತಹ, ನಿಮ್ಮದೇ ಇಲಾಖೆಗೆ ಸಲ್ಲಿಕೆಯಾಗಿರುವ ವರದಿ ಬಗ್ಗೆ ಯಾಕೆ ತನಿಖೆ ಮಾಡಬಾರ್ದಪ್ಪ? ಈ ಪ್ರಶ್ನೆ ಕೇಳೋ ತಪ್ಪ? ಪ್ರಿಯಾಂಕ್ ಖರ್ಗೆ ಅವರೇ ಉತ್ತರಿಸಬೇಕು.